ರುಚಿಯಾದಂತಹ ವೆಜ್ ಬಿರಿಯಾನಿ. ಇದಕ್ಕೆ ಮಾಡೋದಕ್ಕೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಪೌಡರು, ಕ್ಯಾಪ್ಸಿಕಮ್ಮು, ವೆಜಿಟೇಬಲ್ಸು, ಬಾಸ್ಮತಿ ರೈಸು. ಈ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪನ್ನ ಪೇಸ್ಟ್ ಮಾಡ್ಕೊಳ್ಳಿ. 2 ಈರುಳ್ಳಿ, 2 ಟೊಮ್ಯಾಟೊನ ಕಟ್ ಮಾಡಿಕೊಂಡು ಒಂದು ಕುಕ್ಕರ್ನಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಬೇಕಾದಷ್ಟು ಎಣ್ಣೆ ಹಾಕಿ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಅದು ಚಿಟಪಟ ಅಂದಮೇಲೆ ಈರುಳ್ಳಿ ಹಾಕಿ ಫ್ರೈ ಮಾಡಿ. ಈರುಳ್ಳಿ ಹಾಕಿ ಹಸಿ ವಾಸನೆ ಹೋದ್ಮೇಲೆ ನೆಕ್ಸ್ಟ್ ಟೊಮ್ಯಾಟೊ ಕಟ್ ಮಾಡ್ಕೊಂಡಿರೋ ಅಂಥದ್ದನ್ನು ಹಾಕಿ ಮತ್ತು ಇದನ್ನು ಕೂಡ ನೀಟಾಗಿ ಸಾಟೆ ಮಾಡಿ. ಇದಾದಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಎಲ್ಲ ಮತ್ತೆ ಮಿಕ್ಸ್ ಮಾಡಿ ಆದಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಕಟ್ ಮಾಡ್ಕೊಂಡಿರುವಂಥ ವೆಜಿಟೇಬಲ್ಸ್ನ ಹಾಕಿ ಸಾಟೆ ಮಾಡಿ. ಇದಾದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದು ಮತ್ತು ವೆಜ್ ಬಿರಿಯಾನಿ ಪೌಡರು ಎರಡನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೆ ಫ್ರೈ ಮಾಡಿ. ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ತೊಳೆದಿಟ್ಕೊಂಡಿರುವಂತಹ ಬಾಸುಮತಿ ರೈಸ್ ತೊಗೊಂಡಿದ್ದೀನಿ. ಇಲ್ಲ 5.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಸಾಲೆ ಎಲ್ಲ ಹಾಕಿ ಆದಮೇಲೆ ಇದಕ್ಕೆ ನಾನು 9 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಜಾಸ್ತಿ ನೀರು ಹಾಕಿದ್ರೆ ಬಾಸ್ಮತಿ ರೈಸ್ ಮೆತ್ತಗಾಗುತ್ತೆ. ಊಟದ ಅಕ್ಕಿ ಹಾಕ್ಕೊಂಡು ತೊಗೊಂಡಿದ್ರೆ ನೀವು ಡಬಲ್ 5.5 ಲೋಟ ತೊಗೊಂಡ್ರೆ 11 ಲೋಟ ನೀರು ಹಾಕಿ ಕುದಿ ಬಂದಮೇಲೆ ಕುಕ್ಕರ್ ಮುಚ್ಚಿ ವಿಷಿಲ್ ಬರ್ಸ್ಕೊಳ್ಳಿ, 2 ವಿಷಿಲು. ನಂತರ 1 ಸ್ಪೂನ್ ತುಪ್ಪಕ್ಕೆ ಈ ಕ್ಯಾಪ್ಸಿಕಮ್ ಹಾಕಿ ಚೂರು ಸಾಲ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ರೆಡಿಯಾಗಿರುವಂಥ ಬಿರಿಯಾನಿಗೆ ಹಾಕಿ ಮಿಕ್ಸ್ ಮಾಡಿ. ಗರಂ ಬಿಸಿ ಬಿಸಿ ವೆಜ್ ಬಿರಿಯಾನಿ ರೆಡಿ. ನೀವು ಕೂಡ ಟ್ರೈ ಮಾಡಿ. ನೀವು ಯಾವ ಮೆಥಡ್ ಮಾಡ್ತೀರಾ, ನೆಕ್ಸ್ಟ್ ಯಾವ ರೆಸಿಪಿ ಬೇಕಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.